ಹಲೋ, ಎಲ್ಲರಿಗೂ ನಮಸ್ಕಾರ. ಇವತ್ತು ಬಂದ್ಬಿಟ್ಟು 26ನೇ ತಾರೀಕು ಜೂನ್. ನಿನ್ನೆ 25ನೇ ತಾರೀಕು ಬೆಂಗಳೂರು ಲೇಔಟಲ್ಲಿ ಲಾಟ್ರಿ ಮಾಡಿಬಿಟ್ಟು ಅಲಾಟ್ಮೆಂಟ್ ಮಾಡಿದ್ದಾರೆ. ಸೊ ನಾನು ಈ 3 ತಿಂಗಳ ಹಿಂದೆ ನನ್ನ ಚಾನಲ್ ಒಳಗಡೆ ನೀವು ವಿಡಿಯೋ ಸೆಕ್ಷನ್ಗೆ ಹೋದರೆ 3 ತಿಂಗಳ ಹಿಂದೆ ನಾನು ಈ ಲೇಔಟ್ ಬಗ್ಗೆ ITPL ಹತ್ರ ಇರೋ ಈ ಲೇಔಟ್ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕಿದ್ದೆ. ಸೊ ಆ ಲೇಔಟ್ ಎಲ್ಲಿ ಬರುತ್ತೆ ಇಲ್ಲಿದೆ ನೋಡಿ, ಬಿಳಿಕೇರಿ, ಅನುಗುಂಡನಹಳ್ಳಿ, ಹೊಸಕೋಟೆ, KHP ಎಲಿಜಿಬಿಲಿಟಿ ಲೀಸ್ಟ್ ಅಂತ ಹೇಳಿ 3 ತಿಂಗಳ ಹಿಂದೆ ನಾನು ಮಾಡಿ ಹಾಕಿದ್ದೆ. ಈ ಪರ್ಟಿಕ್ಯುಲರ್ ವಿಡಿಯೋ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಈ ವಿಡಿಯೋದಲ್ಲಿ ಲೇಔಟ್ ಎಲ್ಲಿದೆ, ಎಷ್ಟು ದೂರದಲ್ಲಿದೆ, ಯಾವ ರೀತಿ ಡೆವಲಪ್ ಆಗಿದೆ, ಲೀಸ್ಟ್ ಏನಿತ್ತು ಅಂತ 3 ಮಂತ್ಸ್ ಬ್ಯಾಕ್ ಹಾಕಿದ್ದೆ. ಬಿಕಾಸ್ ಆಫ್ 3 ಮಂತ್ಸ್ ಬ್ಯಾಕು ಲಾಟ್ರಿ ಡ್ಯೂ ಟು ರೀಸನಿಂದ ಆಗಿರಲಿಲ್ಲ. ಮೊನ್ನೆ ರೀಸೆಂಟಾಗಿ ನಿನ್ನೆ ಎಕ್ಸಾಕ್ಟ್ಲಿ 25ಕ್ಕೆ ಲಾಟ್ರಿ ಆಗಿದೆ. ಇವತ್ತು ಆ ಲಾಟ್ರಿ ಲೀಸ್ಟ್ ಕೂಡ ಅನೌನ್ಸ್ ಆಗಿದೆ. ಯಾರ್ಯಾರಿಗೆ ಸೈಟ್ ಸಿಕ್ಕಿದೆ ನೋಡೋಣ ಬನ್ನಿ. ಹಾಗೆ ಅಲಾಟ್ಮೆಂಟ್ ಕ್ಯಾಟಗರಿಲಿ ಅಪ್ಲೈ ಮಾಡೋದ್ರಿಂದ ಬೆನಿಫಿಟ್ ಏನು ಅಂತ ಕೂಡ ಈ ವಿಡಿಯೋದಲ್ಲಿ ಹೇಳ್ತೀನಿ. ಆ್ಯಂಡ್ ಬಿಗ್ ಸೈಟ್ಗಳನ್ನ ಹೇಗೆ ತೊಗೋಬೋದು ಅಂತ ಹೇಳ್ತೀನಿ. ಹಾಗೆ ಇದಕ್ಕೆ ಸಂಬಂಧಪಟ್ಟಂಥ ಪ್ರೊಸೀಜರ್ ಫರ್ದರ್ ಹೆಂಗಿರುತ್ತೆ ಅಂತ ಸ್ವಲ್ಪ ಸೂಕ್ಷ್ಮವಾಗಿ ನಿಮಗೆ ಹೇಳ್ಕೊಡ್ತೀನಿ. ಇನ್ ಕೇಸ್ ನೀವೇನಾದರೂ ಅಪ್ಲೈ ಮಾಡಿ ವಿನ್ ಆಗಿದ್ದರೆ, ಸೊ ನೀವೇನು ಮಾಡಬೇಕು ಅಂದರೆ ನೀವು ನಮಗೆ ಜಸ್ಟ್ ಡ್ರಾಪ್ ಎ ನೋಟ್. ನಾನು ನಿಮಗೆ ಎಲ್ಲ ಡೀಟೇಲ್ಸ್ನು ಕೂಡ ಇನ್ ಕೇಸ್ ತಿಳಿಲ್ಲ ಅಂದ್ರೂ ಹೇಳ್ಕೊಡ್ತೀನಿ. ಸೊ ನೀವು ಕರ್ನಾಟಕ KHP ವೆಬ್ಸೈಟಿಗೆ ಹೋಗಿ ರೀಡ್ ಮೋರ್ಗೆ ಹೋಗಿ. ಸೊ ಇಲ್ಲಿದೆ ನೋಡಿ, ಲಾಟ್ರಿ ಅಲಾಟೀಸ್ ಲೀಸ್ಟ್ ಫಾರ್ ಬಿಳಿಕೇರಿ ಅನಗೊಂಡನಹಳ್ಳಿ ಪ್ರಾಜೆಕ್ಟ್ಸ್, ಹೊಸಕೋಟೆ ತಾಲೂಕು, ಬೆಂಗಳೂರು ರೂರಲ್ ಡಿಸ್ಟಿಕ್. ಓಕೆ, ಇದನ್ನು ಕ್ಲಿಕ್ ಮಾಡಿ. ಇದನ್ನು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಲೀಸ್ಟ್ ಇವತ್ತೇನು ಬಂದಿದೆಯಲ್ಲ ಆ ಲೀಸ್ಟು ಓಪನ್ ಆಗುತ್ತೆ. ಸೊ ನಾನು ಪೂರ್ತಿ ಎಲ್ಲ ಓದ್ಲಿಕ್ಕೆ ಹೋಗಲ್ಲ, ಬಟ್ ಸ್ವಲ್ಪ ಹೈಲೈಟ್ಸ್ ಹೇಳ್ತೀನಿ. ಕೊನೆಯಲ್ಲಿ ನಾನು ನಿಮಗೆ ಪ್ರೊಸೆಸ್ ಬಗ್ಗೆನೂ ನಾನು ನಿಮಗೆ ಡೀಟೇಲಾಗಿ ಹೇಳ್ಕೊಡ್ತೀನಿ. ಸೊ ನಿನ್ನೆ ಲಾಟ್ರಿ ಆಗಿದೆ. ಕೆಲವೊಂದು ಕ್ಯಾಟಗರಿ ವೈಸ್ ರಿಸರ್ವೇಷನ್ ಕ್ಯಾಟಗರಿಯಲ್ಲಿ SCಯಲ್ಲಿ ನೋಡಿ, SC ST, ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್, ಫಿಸಿಕಲ್ ಹ್ಯಾಂಡಿಕ್ಯಾಪ್ಡ್, ಡಿಫೆನ್ಸ್. ಪ್ಲೀಸ್ ನೀವೇನಾದರೂ ಹಾಕಬೇಕಾದ್ರೆ ಆ ಕ್ಯಾಟಗರಿ ನಿಮ್ಮ ಹತ್ರ ಅವಶ್ಯಕತೆ ಇದೆ ಅದರಲ್ಲೇ ಹಾಕಿ, ತುಂಬ ಒಳ್ಳೆಯದು ನನ್ನ ಪ್ರಕಾರ. ಸೊ SC EWS ಸೈಟ್ ಅಲೋಕೇಟ್ ಆಗಿದೆ, ಪ್ರಾಬಬ್ಲಿ ಒಂದು 17. ಅದಾದಮೇಲೆ ನಿನ್ನೆ ಗೌರ್ಮೆಂಟಲ್ಲಿ ಲಾಟ್ರಿ ಆಗಬೇಕಾದ್ರೆ ತುಂಬ ಜನ ಕೇಳ್ತೀರಾ, ಸರ್ ಅವರೆಲ್ಲ ಒಳಗಡೆ ಮಾಡ್ಕೊಂಡ್ಬಿಡ್ತಾರೆ, ಹೆಂಗಾಗುತ್ತೆ ಏನಾಗುತ್ತೆ. ಮೊದಲೆಲ್ಲ ಮ್ಯಾನ್ಯುವಲಿ ಚೀಟಿ ಎಲ್ಲ ಬರೆದು ತುಂಬ ಮ್ಯಾನ್ಯುವಲ್ ಕೆಲಸ, TDS ಟಾಸ್ಕ್ ಇರೋದು. ಈಗೆಲ್ಲ ಆಗ್ತಾರ ಇಲ್ಲ. ನಾವು ಹೆಂಗೆ ಪ್ರತಿಯೊಂದಕ್ಕೂ ಫುಡ್ ಆರ್ಡ್ರಿಗೂ ಆ್ಯಪ್ ಇದೆ, ಬಟ್ಟೆ ತೊಗೊಳೋಕ್ಕೂ ಆ್ಯಪ್ ಇದೆ, ತರಕಾರಿ ತರೋಕ್ಕೂ ಆ್ಯಪ್ಸ್ ಇದೆ ಅಲ್ವಾ. ಇವನ್ ಕಟಿಂಗ್ ಮಾಡೋನು ಬುಕ್ ಮಾಡಿದ್ರು ಆ್ಯಪಲ್ಲಿ ಮನೆಗೆ ಬಂದು ಬುಕ್ ಮಾಡ್ತಾನೆ. ಈ ಥರ ಇರೋ ಜಮಾನದಲ್ಲಿ ಇವನ್ ಗೌರ್ಮೆಂಟ್ ಹೌಸಿಂಗ್ ಬೋರ್ಡು ಕೂಡ ಅದಕ್ಕೆ ಸಂಬಂಧಪಟ್ಟಿದ್ದ ಟೆಕ್ನಾಲಜಿ ಯೂಸ್ ಮಾಡಿ ಲಾಟ್ರಿಯನ್ನು ಸಿಸ್ಟಮಲ್ಲಿ ಮಾಡ್ತಾರೆ. ಸಿಸ್ಟಮಲ್ಲಿ ನಡೆಯುತ್ತೆ ಆ ಲಾಟ್ರಿ ಡೀಟೇಲ್ಸ್ ಎಲ್ಲ. ಸೊ ತುಂಬ ಟ್ರಾನ್ಸ್ಪರೆಂಟ್ ಆಗಿರುತ್ತೆ, ತುಂಬ ಜನ ಪಾರ್ಟಿಸಿಪೇಟ್ ಮಾಡ್ತಾರೆ. ಅಲ್ಲಿ ಒಬ್ಬರು ಇಬ್ಬರು ಕೂತ್ಕೊಂಡು ಇದನ್ನೆಲ್ಲ ಅಲಾಟ್ ಮಾಡಲ್ಲ. ಇಲ್ಲಿ ನೋಡಿ, ಪ್ರೆಸೆನ್ಸ್ ಇರೋರೆಲ್ಲ ಇವರು AE, ಅಸಿಸ್ಟೆಂಟ್ ಇಂಜಿನಿಯರಿಂಗು, ಎಕ್ಸಿಕ್ಯೂಟಿವ್ ಇಂಜಿನಿಯರಿಂಗು, ಅಸಿಸ್ಟೆಂಟ್ ರೆವಿನ್ಯೂ ಆಫೀಸರು, ಓಕೆ, ಕಮಿಷನರು, ಸೆಕ್ರೆಟ್ರಿ, ಹೌಸಿಂಗ್ ಬೋರ್ಡ್ ಕಮಿಷನರ್ ಎಲ್ಲರೂ ಸೈನ್ ಮಾಡಬೇಕಾಗುತ್ತೆ. ಎಲ್ಲರೂ ಪ್ರೆಸೆಂಟ್ ಇರ್ತಾರೆ. ನಾನು ತುಂಬ ಲಾಟ್ರಿ ಅಟೆಂಡ್ ಮಾಡಿದ್ದೀನಿ, ಹಾಗಾಗಿ ಹೇಳ್ತಾ ಇರೋದು. ಸುಮ್ಮನೆ ಅಸಂಪ್ಷನ್ ಎಲ್ಲ ಬೇಡ, ಈ ಥರ ಆಗಲ್ಲ, ನಾವು ಅಪ್ಲೈ ಮಾಡಲ್ಲ, ಆ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಸೊ SC ST ಕ್ಯಾಟಗರಿ EWS ಆ್ಯಂಡ್ 2020 ಇವರಿಗೆ 50% ಡಿಸ್ಕೌಂಟಲ್ಲಿ ಕೊಟ್ಟಿರ್ತಾರೆ. ಇದು ಯಾವಾಗ ಅಪ್ಲೈ ಆಗಿದೆ ಅಂತ ಗೊತ್ತಿಲ್ಲ, ಒಂದು 5-6 ವರ್ಷದ ಹಿಂದೆ ಆಗಿರಬೇಕು ಅಂತ ನನ್ನ ಅನಿಸಿಕೆ. ಸೊ ಹಾಗೆ ಬಂದರೆ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಇದ್ದವ್ರಿಗೆ ನೋಡಿ, ಕಾಂಪಿಟೇಷನ್ನೇ ಇರಲ್ಲ, ಯಾರ್ಯಾರು ಹಾಕಿರ್ತಾರೆ ಅವ್ರಿಗೆ ಜಾಸ್ತಿ ಸಿಕ್ಬಿಡುತ್ತೆ ಕ್ಯಾಟಗರಿಯಲ್ಲಿ. ಸೀನಿಯರ್ ಸಿಟಿಸನ್ ಒಂದು 4 ಜನ ಹಾಕಿದ್ದಾರೆ, 4 ಜನ ಸಿಕ್ಕಿದೆ EWSಲ್ಲಿ. ಓಕೆ, ಇನ್ನೆಲ್ಲ ಅದರ್ಸ್ ನೋಡಿ, ಅದರ್ಸಲ್ಲಿ ಇನ್ನೆಲ್ಲರಿಗೂ ಸಿಕ್ಕಿದೆ. ಅದರ್ಸ್ ಐ ಥಿಂಕ್ ಪ್ರಾಬಬಲಿ ಒಂದು 43 ಜನಕ್ಕೆ ಸಿಕ್ಕಿದೆ. 43 43 ಅಲ್ಲ, 77 ಸಿಕ್ಕಿದೆ. ಸೊ ಹಾಗೆ ಪ್ರತಿಯೊಂದು ಲಾಟ್ರಿನೂ ಕ್ಯಾಟಗರಿ ವೈಸ್ ಆಗುತ್ತೆ. ಫಸ್ಟು EWSಲ್ಲಿ ಎಷ್ಟು ಜನ ಅಪ್ಲೈ ಮಾಡಿದ್ದಾರೆ, ಕ್ಯಾಟಗರಿಯಲ್ಲಿ ಎಷ್ಟು ಜನ ಅಪ್ಲೈ ಮಾಡಿದ್ದಾರೆ, ಜನರಲಲ್ಲಿ ಎಷ್ಟು ಜನ ಅಪ್ಲೈ ಮಾಡಿದ್ದಾರೆ, ಆ EWSಗೆ ಎಷ್ಟು ಸೈಟ್ ಇದೆ ಲೇಔಟಲ್ಲಿ ಅಂತ ಫಸ್ಟ್ ಲಾಟ್ರಿ ಮುಗಿಸ್ಬಿಡ್ತಾರೆ. ಸೆಕೆಂಡ್ ಹೋಗೋದು LIG. ಸೊ LIGಲೂ ಅಷ್ಟೇ, ಫಸ್ಟ್ SC ST, ಸರ್ವಿಸ್ ಮ್ಯಾನ್, ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯಿ, ಸ್ಟೇಟ್ ಗೌರ್ಮೆಂಟ್ ಎಂಪ್ಲಾಯಿ, ಫಿಸಿಕಲ್ ಹ್ಯಾಂಡಿಕ್ಯಾಪ್ಡ್. ಸೊ ದೆನ್ ಸೀನಿಯರ್ ಸಿಟಿಸನ್, ದೆನ್ ಅದರ್ಸ್. ಸೊ ಅದರ್ಸ್ LIGಯಲ್ಲಿ ನನಗನ್ಸಿದ ಮಟ್ಟಿಗೆ ಎಷ್ಟು ಕೊಟ್ಟಿದ್ದಾರೆ, 58. ಟೋಟಲ್ ಒಂದು 60 ಸೈಟು ಅಲರ್ಟ್ ಆಗಿದೆ. ಸೊ ಇದೇ ಥರ SC ST LIG ಆದಮೇಲೆ MIG ಕ್ಯಾಟಗರಿ ಹೋಗುತ್ತೆ, MIG ಆದಮೇಲೆ HIG ಆಗುತ್ತೆ, HIG ಆದಮೇಲೆ ಸೀನಿಯರ್ ಸಿಟಿಸನ್ ಬರುತ್ತೆ. ಸೊ ಈ ಥರ ಮಾಡ್ತಾರೆ. ನಾವು ಕೊನೆಗೇನಾದರೂ ಹೋದರೆ ನಮಗೆ ಸಿಗೋದೇ ಏನಂತ
ಲಾಸ್ಟ್ HIG 2 ಇದೆ ಈ ಲೇಔಟಲ್ಲಿ. ಸೊ ಜಸ್ಟ್ ರಿಮೆಂಬರ್ ಗೈಸ್, MIG 30-50 ಇರುತ್ತೆ, ತುಂಬ ವೀಡಿಯೋದಲ್ಲಿ ಹೇಳಿದ್ದೀನಿ. ಸೊ ಅದಾದಮೇಲೆ HIG ಬರುತ್ತೆ. HIG ಬೈ ಡಿಫಾಲ್ಟ್ 40-60 ಇರುತ್ತೆ. ಓಕೆ, ಸೊ HIG 1 40-60 ಇರುತ್ತೆ. HIG 2 ಅಂತ ಏನಾದರೂ ಮಾಡಿದ್ರೆ ಲೇಔಟ್ ಯಾವಾಗ ತುಂಬ ದೊಡ್ಡದಿರುತ್ತಲ್ಲ, ಅಕಾರ್ಡಿಂಗ್ ಟು ಲೇಔಟ್ ಪೊಟೆನ್ಷಿಯಲ್ ಕಮರ್ಷಿಯಲ್ಲು ಅಥವಾ ಸೆಮಿ ಕಮರ್ಷಿಯಲ್ಲು, ಇಲ್ಲ ದೊಡ್ಡ ಲೇಔಟ್ ಇದೆ, ದೊಡ್ಡ ಸೈಟ್ ಸ್ವಲ್ಪ ಇರಲೇಬೇಕು ಅಂತ ಹೇಳಿ HIG 2 ಮಾಡ್ತಾರೆ. HIG 2 ಕ್ಯಾನ್ ಬಿ ಅರೌಂಡ್ 50-60 ಸೈಟ್ ಇರುತ್ತೆ, ಇಲ್ಲಾಂದರೆ 50-80 ಸೈಟ್ ಇರುತ್ತೆ. ಬಿಕಾಸ್ ಅದು ಅವಶ್ಯಕತೆ ಇರುತ್ತೆ. ಈ ಲೇಔಟ್ 10-20 ಎಕರೆಯಲ್ಲಿ ಮಾಡಿದಲ್ಲಿ ಮಾಡಲ್ಲ. ಯಾವಾಗ ದೊಡ್ಡದಾಗಿ 50 ಎಕರೆ, 100 ಎಕರೆ, 200 ಎಕರೆ, 300 ಎಕರೆ ಮಾಡಿದಾಗ 50-80 ಅಂತ ಸೈಟ್ಗಳನ್ನು ಡಿಪಾರ್ಟ್ಮೆಂಟು ಬೈ ಡಿಫಾಲ್ಟ್ ಆಗಿ ಅಕೊಮಡೇಟ್ ಮಾಡುತ್ತೆ, ವಿಚ್ ಈಸ್ ವೆರಿ ವೆರಿ ಗುಡ್. ಯಾಕೆಂದರೆ ಆ ಥರ ಬಿಡಲಿಲ್ಲ ಅಂದರೆ ಆ ಲೇಔಟ್ಗೆ ಕಳೆ ಬರಲ್ಲ ಅಂತ ನನ್ನ ಅನಿಸಿಕೆ. ನಾನು ತುಂಬ ಕಡೆ ನೋಡಿದ್ದೀನಿ. ಎಲ್ಲೆಲ್ಲಿ ಚಿಕ್ಕದಾಗಿದೆ, ಒಳಗಡೆ ಇದೆ, ಅಲ್ಲಿ ಸ್ವಲ್ಪ ಕಷ್ಟ. ಬಟ್ ಎಲ್ಲೆಲ್ಲಿ ಲೇಔಟ್ಗಳು ತುಂಬ ಡೆವಲಪಿಂಗ್ ಊರುಗಳಿದೆ, ಒಳ್ಳೊಳ್ಳೆ ರೋಡ್ಗೆ ವೆಲ್ ಕನೆಕ್ಟೆಡ್ ಇದೆ, ಆವಾಗ 50-80ನ ಅವ್ರು ಅಕೊಮಡೇಟ್ ಮಾಡ್ತಾರೆ. ಈ ಲಾಟ್ರಿಯಲ್ಲಿ ಟೋಟಲ್ ಒಂದು 20 ಜನನ ವೇಟಿಂಗ್ ಲಿಸ್ಟ್ ಅಂತ ಇಟ್ಟಿದ್ದಾರೆ. ತುಂಬ ಜನ ಕನ್ಫ್ಯೂಸ್ ಮಾಡ್ಕೊತೀರ ವೇಟಿಂಗ್ ಲಿಸ್ಟ್ ಅಂದರೆ ಏನು ಅಂತೇಳಿ. ವೇಟಿಂಗ್ ಲಿಸ್ಟು EWS ಇಟ್ಟಿದ್ದಾರೆ, LIG ಇಟ್ಟಿದ್ದಾರೆ, MIG ಇಟ್ಟಿದ್ದಾರೆ. ದೊಡ್ಡ ಸೈಟಲ್ಲಿ ಇಟ್ಟಿಲ್ಲ ಅಂತ ಕಾಣ್ತಾ ಇದೆ. ಸೊ ವೇಟಿಂಗ್ ಲಿಸ್ಟ್ ಅಂದರೆ ಇವನ್ ನನಗೆ ಕರೆಕ್ಟಾಗಿ ಮಾಹಿತಿ ಇಲ್ಲ, ನೀವು ಕೇಳಿ ಏನು ವೇಟಿಂಗ್ ಲಿಸ್ಟ್ ಅಂದರೆ. ಬಟ್ ನನ್ನ ಪ್ರಕಾರ ಏನಾಗುತ್ತೆ ಅಂದರೆ, ತುಂಬ ಜನ ಅವೇರ್ನೆಸ್ ಇಲ್ದಲೆ ಅಪ್ಲಿಕೇಶನ್ ಹಾಕಿರೋದು ಅವ್ರಿಗೆ ಗೊತ್ತಿರಲ್ಲ, ತುಂಬ ಹಳೇದಾಗಿರುತ್ತೆ. ತುಂಬ ಜನ ಅಪ್ಲಿಕೇಶನ್ ಹಾಕಿದ ಮನೆಗೆ ಹೋದ್ಮೇಲೆ ಅದಕ್ಕೆ ರೆಸ್ಪಾಂಡ್ ಮಾಡಲ್ಲ. ತುಂಬ ಜನ ಗೊತ್ತಾಗ್ಬಿಟ್ಟು ಫೀಸ್ ತುಂಬಿರ್ತಾರೆ. ತುಂಬ ಜನ ಗೊತ್ತಾಗ್ಬಿಟ್ಟು ಅವ್ರಿಗೆ ಅವಶ್ಯಕತೆ ಇರಲ್ಲ. ಆ್ಯಕ್ಚುಲಿ ಎಲ್ಲೋ ಫಾರಿನ್ಲಿ ಹೋಗಿ ಸೆಟ್ಲ್ ಆಗಿಬಿಟ್ಟಿರ್ತಾರೆ, ಇಲ್ಲಾಂದ್ರೆ ಅವ್ರಿಗೆ ಅಲ್ಲೇ ಪಕ್ಕದಲ್ಲಿರುತ್ತೆ, ಇದಕ್ಕೆ ಸುಮ್ಮನೆ ದುಡ್ಡು ಕೊಡೋದು ಅವಶ್ಯಕತೆ ಅಂತ ಅವ್ರಿಗೆ ಅನಿಸಲ್ಲ. ಅಂಥವ್ರು ಕೆಲವೊಬ್ರು ಏನು ಮಾಡಿಬಿಡ್ತಾರೆ, ಡಿಪಾರ್ಟ್ಮೆಂಟಿಗೆ ಬಂದುಬಿಟ್ಟು ದೇ ವಿಲ್ ಗೋ ಫಾರ್ ಕ್ಯಾನ್ಸಲೇಷನ್ ಹೋದಾಗ ಡಿಪಾರ್ಟ್ಮೆಂಟ್ ಕ್ಯಾನ್ಸಲ್ ಮಾಡುತ್ತೆ. ಆ ನಂಬರ್ಸ್ಗಳು 1-2 ಚಿಕ್ಕದಾಗಿದ್ದಾಗ ವೇಟಿಂಗ್ ಲಿಸ್ಟ್ ಅವ್ರಿಗೆ ಒಂದು ಕಾಲ್ ಮಾಡೋ ಸಾಧ್ಯತೆ ಇರುತ್ತೆ, ಇಲ್ಲ ಇಮೇಲ್ ಮಾಡೋ ಸಾಧ್ಯತೆ ಇರುತ್ತೆ. ಇಲ್ಲಾಂದರೆ ನೀವು ವೇಟಿಂಗ್ ಲಿಸ್ಟಲ್ಲಿದ್ದರೆ ಯಾರು ಕೇಸ್ ವರ್ಕರ್ ಇದೆಯಲ್ಲ ಈ ಡಿಪಾರ್ಟ್ಮೆಂಟಲ್ಲಿ, ಪ್ಲೀಸ್ ಅವ್ರ ಜೊತೆ ಟಚ್ಚಲ್ಲಿರಿ, ಕಸ್ಟಮರ್ ಕೇರಲ್ಲಿ ಟಚ್ಚಲ್ಲಿ 1-15 ಡೇಸ್ ಕೇಳಿ, ಏನಾದರೂ ಪ್ರೋಗ್ರೆಸ್ ಇದೆಯಾ, ಏನಾದರೂ ಆಪರ್ಚುನಿಟಿ ಇದೆಯಾ ಅಂಥೇಳಿ. ಈ ಥರ ಅಂತ ನಾನು ಅಂದ್ಕೊಂಡಿದ್ದೀನಿ. ಈ ಥರನೇ ಇರುತ್ತೆ, ಬಟ್ ಅದು ಡಬಲ್ ಚೆಕ್ ಇಟ್. ಸೊ ದಿಸ್ ಇಸ್ ಎಂಟೈರ್ ಥಿಂಗ್. ಸೊ ಇದ್ರ ಜೊತೆಗೆ ಪ್ರೊಸೆಸ್ ಬಗ್ಗೆ ಹೇಳೋದಾದರೆ, ಇಲ್ಲಿವರೆಗೂ ನೀವೇನಾದರೂ ನಮ್ಮ ವಿಡಿಯೋ ನೋಡ್ತಾ ಇದ್ದರೆ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಅವರ್ ಚಾನಲ್. ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕೋ ಇಲ್ಲ ಒಂದು ಕಮೆಂಟೋ ಯಾವ ಥರ ಇತ್ತು ಕೂಡ ನೀವು ಅದನ್ನು ನನಗೆ ತಿಳಿಸಿ. ಡೋಂಟ್ ಫರ್ಗೆಟ್ ಇಟ್. ಸೊ ಪ್ರೊಸೆಸ್ ಸಿಂಪಲ್. ಇವತ್ತು ಲಾಟ್ರಿ ಆಗಿರೋದ್ರಿಂದ ಸೊ ಇನ್ನು ಟೀಮು ಪ್ರೊಸೆಸ್ ಸ್ಟಾರ್ಟ್ ಮಾಡುತ್ತೆ ಅಲಾಟ್ಮೆಂಟ್ ಲೆಟರ್ನ ಇಶ್ಯೂ ಮಾಡಲಿಕ್ಕೆ. ಸೊ ಫಾರ್ ಎಕ್ಸಾಂಪಲ್, ಲೆಟ್ಸ್ ಟೇಕ್ ಎನ್ ಎಕ್ಸಾಂಪಲ್, ನೀವೇನೋ ಒಂದು 50,000 ಕೊಟ್ಟು ಅಪ್ಲಿಕೇಶನ್ ಹಾಕಿದರೆ ಇವತ್ತು ನಿಮಗೆ ಅಲಾಟ್ ಆಗಿದೆ ಅಂದರೆ ಪ್ರಾಪರ್ಟಿ ವರ್ತು ಜಸ್ಟ್ ಎಕ್ಸಾಂಪಲ್ ಒಂದು 10 ಲಕ್ಷ ಇದೆ ಅಂತ ತಿಳ್ಕೊಳ್ಳಿ. ಸೊ ಇನ್ನು ತಿಂಗಳು ಅಥವಾ 1 ತಿಂಗಳಲ್ಲಿ ಇಲ್ಲ 15 ದಿವಸದಲ್ಲಿ ವಿತಿನ್ ಲಿಮಿಟೆಡ್ ಟೈಮಲ್ಲಿ ನಿಮಗೆ ಅಲಾಟ್ಮೆಂಟ್ ಲೆಟ್ರ್ ಮನೆಗೆ ಬರುತ್ತೆ. ಆ ಅಲಾಟ್ಮೆಂಟಲ್ಲಿ ನೀವೆಷ್ಟು ದುಡ್ಡು ಕಟ್ಟಿದ್ರಿ, ಎಷ್ಟು ದುಡ್ಡು ಕಟ್ಟಬೇಕು ಅಂತ 4 ಅಮೌಂಟಲ್ಲಿ ಸ್ಪ್ಲಿಟ್ ಮಾಡ್ತಾರೆ. ಜಸ್ಟ್ ಟೇಕ್ ಅನ್ ಎಕ್ಸಾಂಪಲ್ ಆಫ್ ನಿಮ್ಗೆ ಆಗಸ್ಟ್ ಫಸ್ಟ್ ವೀಕಲ್ಲಿ ಅಲಾಟ್ಮೆಂಟ್ ಲೆಟ್ರ್ ಬಂತು ಅಂದರೆ ಆಗಸ್ಟ್ 31ಗೆ ಫಸ್ಟ್ ಪೇಮೆಂಟ್ ಮಾಡಬೇಕು, ಸೆಪ್ಟೆಂಬರ್ಗೆ 1, ಅಕ್ಟೋಬರ್ಗೆ 1 ಪೇಮೆಂಟು, ನವಂಬರ್ಗೆ 4 ಕಂತುಗಳಲ್ಲಿ ಕಟ್ಟಬೇಕು. ಇನ್ ಕೇಸ್ 10 ಲಕ್ಷ ಇದ್ದರೆ ಸೊ ನೀವು ಕಟ್ಟಬೇಕಾಗಿರೋದು 2.5 ಲಕ್ಷ, 2.5 ಲಕ್ಷ, 2.5 ಲಕ್ಷ, 2.5 ಲಕ್ಷ. ಅದರಲ್ಲಿ ಮೊದಲು ಕಟ್ಟಿರೋಂಥ 25,000ನೋ 50,000ನೋ ಅದನ್ನು ಡಿಡಕ್ಟ್ ಮಾಡಿ ಅವ್ರು ನೀಟಾಗಿ ಕ್ಯಾಲ್ಕುಲೇಷನ್ ಮಾಡಿ ಕಟ್ಟಿರ್ತಾರೆ. ಅದ್ರ ಪ್ರಕಾರ ನೀವು ಕಟ್ಬೋದು. ಸೊ ಇನ್ ಕೇಸ್ ನಿಮಗೆ ಲೋನ್ ಏನಾದರೂ ಹೋಗೋಂಗಿದ್ರೆ ಅಲಾಟ್ಮೆಂಟ್ ಲೆಟರ್ ಜೊತೆ ನಿಮಗೆ NOC ಕೂಡ ಕೊಡ್ತಾರೆ. ಓಕೆ, ನಿಮಗೇನಾದ್ರು NOC ತೊಗೊಂಡ್ಬಿಟ್ಟು ನೀವು ಬ್ಯಾಂಕಿಗೆ ಅಪ್ರೋಚ್ ಮಾಡಿದ್ರೆ ಬ್ಯಾಂಕ್ ಅವರು ನಿಮಗೆ ಲೋನ್ ಕೂಡ ಕೊಡ್ತಾರೆ. ಇನ್ ಕೇಸ್ ನಿಮಗೆ ನನ್ನ ಕಡೆಯಿಂದ ಕಂಪ್ಲೀಟ್ ಡಾಕ್ಯುಮೆಂಟೇಷನ್ ಆದರೂ ಹೆಲ್ಪ್ ಬೇಕಂದರೆ, ಯಾವಾಗ ಈಗ ಹೇಳಿದ್ದೀನಿ ಇನ್ನೂ ಕನ್ಫ್ಯೂಷನ್ ಆಯಿತು ಸರ್ ನಾವು ಆವಾಗ ಫೋನ್ ಮಾಡ್ತೀವಿ ಅಂದರೆ ಕಮ್ ಟು ಅಸ್, ಐ ವಿಲ್ ಕ್ರಿಯೇಟ್ ಅ ಗ್ರೂಪ್ ಫಾರ್ ಯು ಆ್ಯಂಡ್ ಪ್ರತಿಯೊಬ್ಬರಿಗೂ ಹೆಲ್ಪ್ ಮಾಡ್ತೀನಿ ಟೈಮ್ ಟು ಟೈಮ್. ಇನ್ ಕೇಸ್ ಲೋನ್ ಬೇಕೆಂದರೆ ಲೋನ್ಗೂ ಕೂಡ ಹೆಲ್ಪ್ ಮಾಡ್ತೀನಿ. ಮುಂದೆ ಡಾಕ್ಯುಮೆಂಟ್ ಪೇ ಆದಮೇಲೆ ರಿಜಿಸ್ಟ್ರೇಷನ್ ಹೆಂಗೆ ಮಾಡಿಸ್ಬೇಕು, ಪೊಸಿಷನ್ ಸರ್ಟಿಫಿಕೇಟ್ ಹೆಂಗೆ ತೊಗೋಬೇಕು, ಖಾತಾ ಹೆಂಗೆ ಮಾಡಿಸ್ಬೇಕು, ಎಲ್ಲೆಲ್ಲಿ ಹೋಗಬೇಕು, ಯಾವ ಗ್ರಾಮ ಪಂಚಾಯತಿಗೆ ಹೋಗಬೇಕು, ಈ ಥರ ಮಾಹಿತಿಗಳನ್ನ ನಾನು ನಿಮಗೆ ಒಂದೇ ಒಂದು ಸ್ಮಾಲ್ ಫೀಸ್ ಇಸ್ ವೆರಿ ತುಂಬ ಲೆಸ್ ಇರುತ್ತೆ. ಹೋಟೆಲಲ್ಲಿ ಕೂತ್ಕೊಂಡು ಇಬ್ಬರಿಗೂ ಬಿರಿಯಾನಿ ಬರಲ್ಲ, ಆ ಲೆವೆಲಿಗೆ ಫೀಸ್ ನಾನು ಕಮ್ಮಿ ಚಾರ್ಜ್ ಮಾಡೋದು. ಏನಾದರೂ ನೀವು ಅಪ್ಲೈ ಮಾಡಿದ್ರೆ ಪ್ಲೀಸ್ ಡೂ ಕಮ್ ಟು ಮೀ. ಈ ಥರ ನಾನು ನಿಮಗೆ ಎಂಡ್ ಟು ಎಂಡ್ ಹೆಲ್ಪ್ ಮಾಡ್ತೀನಿ. ಸೊ ಆನ್ ದಟ್ ನೋಟ್, ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ನಮ್ಮ ಚಾನಲ್ನ, ನಿಮ್ಮ ಪ್ರೀತಿನ ತೋರಿಸಿ. ಥ್ಯಾಂಕ್ ಯು.